ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ನಾನಿವತ್ತೊಂದು ತೋಟದ ಹತ್ರ ಬಂದಿದ್ದೀನಿ. ಇದು ಟೋಟಲ್ ಆಗಿ 4 ಎಕರೆ ಇರುವಂಥ ಒಂದು ಅಡಿಕೆ ತೋಟ. ನಾವು ಈ ಜಮೀನಿಗೆ ದಾರಿ ಬಗ್ಗೆ ಮಾತಾಡೋದಾದ್ರೆ, ಇದು ವಿಲೇಜಿಂದ ಕೇವಲ 1.25 ಕಿಲೋಮೀಟರ್ ಆಗುತ್ತೆ. ಹಾಗೆ ತಾರ್ ರೋಡಿಂದನೂ ಸೇಮ್ 1.25 ಕಿಲೋಮೀಟರ್ ಆಗುತ್ತೆ. ಈ 1.25 ಕಿಲೋಮೀಟರು ನಾವು ನಕಾಶೆ ರೋಡ್ ಮುಖಾಂತರ ಬರಬೇಕು. ನಕಾಶೆ ರೋಡ್ ಬಂದು ಮಣ್ಣಿನ ರೋಡು. ರೋಡ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಇದು ಮೆಟ್ಲಿಂಗ್ ರೋಡು. ಇನ್ನು ಈ ಜಮೀನಿಗೆ ಡಿಸ್ಟೆನ್ಸ್ ಬಂದು ಚಳ್ಳಕೆರೆಯಿಂದ 12 ಕಿಲೋಮೀಟರ್ ಆಗುತ್ತೆ. ಹಾಗೆ ಚಿತ್ರದುರ್ಗದ ಡಿಸ್ಟಿಕ್ಕಿಂದ 42 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಈ ಜಮೀನಿಗೆ 200 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಇದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಕಸ್ಬಾ ಹೋಬಳಿಗೆ ಸೇರಿರುವಂಥ 4 ಎಕರೆ ಒಂದು ಚಿಕ್ಕದಾಗಿ ಚೊಕ್ಕವಾಗಿರುವಂಥ ಒಂದು ಅಡಿಕೆ ತೋಟ. ಬನ್ನಿ ಈ ಜಮೀನು ಹೇಗಿದೆ, ಹಾಗೆ ಈ ಜಮೀನಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನಾನು ಆವಾಗಲೇ ಹೇಳಿದಾಗ ಇದು ಟೋಟಲ್ ಆಗಿ 4 ಎಕರೆ ಇರುವಂಥ ಒಂದು ಸಿಂಗಲ್ ಪಾಣಿ. ಇದರಲ್ಲಿ ಯಾವುದೇ ಖರಾಬ್ ಇಲ್ಲ. ಈ 4 ಎಕರೆಯಲ್ಲಿ ಕಂಪ್ಲೀಟ್ ಆಗಿ ಅಡಿಕೆ ಹಾಕಿದ್ದಾರೆ. 9/6 ಡೈಮೆನ್ಷನಲ್ಲಿ ಅಡಿಕೆನ ಪ್ಲಾಂಟೇಶನ್ ಮಾಡಿದ್ದಾರೆ. ಈ ತೋಟಕ್ಕೆ 1.5 ಇಂದ 2 ವರ್ಷದ ಮಧ್ಯೆ ಇರುವಂಥ ತೋಟ ಇದು. ಇನ್ನೂ ಗಿಡಗಳು ಸ್ವಲ್ಪ ಚಿಕ್ಕದಾಗಿದೆ. ಇದು ಫಸಲಿಗೆ ಬರಬೇಕಂದ್ರೆ ಇನ್ನೂ ಮುಂದೆ ಮಿನಿಮಮ್ 3 ವರ್ಷ ಅಂತೂ ಕಾಯಲೇಬೇಕು. ಈ ತೋಟದ ಸುತ್ತ ತಂತಿ ಬೇಲಿ ವ್ಯವಸ್ಥೆ ಆಗಿದೆ. ಅಂದರೆ ಮೆಶ್ ಎಲ್ಲ ಹಾಕ್ಸಿದ್ದಾರೆ ಸ್ನೇಹಿತರೆ, ಹೊರಗಡೆಯಿಂದ ಯಾವುದೇ ಪ್ರಾಣಿ ಪಕ್ಷಿಗಳು ಬರದ ಹಾಗೆ ನೀಟಾಗಿ ತಂತಿ ಬೇಲಿ ವ್ಯವಸ್ಥೆನ ಮಾಡಿದ್ದಾರೆ. ಹಾಗೆ ಈ ಜಮೀನಲ್ಲಿ 2 ಬೋರ್ವೆಲ್ ಇದೆ. 2ರಲ್ಲೂ ಒಂದು ಒಳ್ಳೆ ನೀರಿದೆ. ವಾಸಕ್ಕೆ ಅಂತ ಒಂದು ಚಿಕ್ಕದಾಗಿ ಒಂದು ಶೆಡ್ ಮಾಡಿದ್ದಾರೆ. ಗೇಟಿನ ವ್ಯವಸ್ಥೆ ಇದೆ. ಹಾಗೆ ಸ್ವಂತಕ್ಕೆ TC ಮಾಡ್ಕೊಂಡಿದ್ದಾರೆ. ಈ 4 ಎಕರೆಗೆ ಏನೆಲ್ಲ ಫೆಸಿಲಿಟೀಸ್ ಬೇಕು ಆಲ್ಮೋಸ್ಟ್ ಇವರೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಇದು ತೋಟ. ಹೊಸದಾಗಿ ಮಾಡಿರುವಂಥ ತೋಟ. ನಿಮಗೆ 2 ವರ್ಷದ ಒಳಗಡೆ ಇರುವಂಥ ಒಂದು ತೋಟ ಇದು. ಪ್ರತಿಯೊಂದು ಗಿಡಕ್ಕೂ ಒಂದು ಒಳ್ಳೆ ಡ್ರಿಪ್ ಇರಿಗೇಷನ್ನ ಮಾಡಿದ್ದಾರೆ. ಇವರು 13 ಗಿಡಕ್ಕೆ ಒಂದು ಗೇಟ್ ವಾಲನ್ನು ಮಾಡಿದ್ದಾರೆ. ಪ್ರತಿ 13 ಗಿಡಕ್ಕೆ ಒಂದೊಂದು ಗೇಟ್ ವಾಲನ್ನು ಮಾಡಿ ನೀರಿನ ವ್ಯವಸ್ಥೆ ಸುಲಭವಾಗಿ ಹೋಗುವ ಹಾಗೆ ಮಾಡಿದ್ದಾರೆ. ತೋಟಕ್ಕೆ ಅಡಿಕೆನ ಪ್ಲಾಂಟೇಶನ್ ಮಾಡುವಾಗ JCB ಮುಖಾಂತರ ಇವರು ಕುಣಿ ಹೊಡಿಸಿ ಅಡಿಕೆನ ಪ್ಲಾಂಟೇಶನ್ ಮಾಡಿದ್ದಾರೆ ಸ್ನೇಹಿತರೆ. ಇದು ತೋಟ ದೊಡ್ಡದಾದಾಗ ಈ ಅಡಿಕೆ ಗಿಡಗಳ ಬಡ್ಡೆಗಳು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಪ್ಲಾಂಟೇಶನ್ ಮಾಡಿದರೆ. ಈ ಜಮೀನಿನ ಬೌಂಡ್ರಿ ಸುತ್ತ ತೆಂಗಿನ ಗಿಡಗಳನ್ನ ಹಾಕೊಂಡಿದ್ದಾರೆ. ಮಧ್ಯ ಅಲ್ಲೊಂದು ಹಣ್ಣಿನ ಗಿಡಗಳಿದ್ದಾವೆ. ಹಾಗೆ ಈ ಜಮೀನಿನ ಬೌಂಡ್ರಿ ಸುತ್ತ ಟ್ರ್ಯಾಕ್ಟರ್ ತಿರುಗಲಿಕ್ಕೆ ಅಥವಾ ಟ್ರ್ಯಾಕ್ಟರ್ ಓಡಾಡಲಿಕ್ಕೆ ಒಂದು ಒಳ್ಳೆ ಜಾಗ ಬಿಟ್ಕೊಂಡಿದ್ದಾರೆ. ಬೇಸಾಯ ಮಾಡುವಾಗ ಗಿಡಗಳು ಡ್ಯಾಮೇಜ್ ಆಗಬಾರ್ದು, ಈ ಗೊಬ್ಬರ ಎಲ್ಲ ಹಾಕಬೇಕಾದ್ರೆ ಸ್ವಲ್ಪ ಜಾಗ ಬೇಕಾಗುತ್ತೆ ಅಂತ ಬೌಂಡ್ರಿ ಸುತ್ತ ಒಂದು ಒಳ್ಳೆ ಜಾಗ ಬಿಟ್ಕೊಂಡಿದ್ದಾರೆ. ಒಂದು ಒಳ್ಳೆ ಡ್ರಿಪ್ ಇರಿಗೇಷನ್ನು ಮತ್ತು ಇಂಡೈನ್ ಲ್ಯಾಟ್ರಲ್ನ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಪೈಪ್ಲೈನು ಮತ್ತು ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಈ ಜಮೀನಿಗೆ. ಟೋಟಲ್ ಆಗಿ ಇದು 4 ಎಕರೆ ಪ್ಲಾಟು. ಚೆನ್ನಾಗಿದೆ ಇದು. ಯಾರಾದರೂ ಅಡಿಕೆ ತೋಟನ ಆಲ್ರೆಡಿ ಪ್ಲಾಂಟೇಶನ್ ಮಾಡಿರೋ ತೋಟನ ನೋಡ್ತಾ ಇದ್ರೆ ಅವ್ರಿಗೆ ಇದು ಒಂದು ಒಳ್ಳೆಯ ತೋಟ. ಈ ಜಮೀನನ್ನು ತಗೊಂಡು ಜಸ್ಟ್ ಒಂದು ವಾಟರ್ ಮ್ಯಾನೇಜ್ಮೆಂಟ ಮಾಡಿಕೊಂಡು ಈ ಗಿಡಕ್ಕೆ ಬೇಕಾಗಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಷನ್ಸ್ ಅಥವಾ ಒಂದು ಒಳ್ಳೆ ಕೊಟ್ಟಿಗೆ ಗೊಬ್ಬರನ ಕೊಟ್ಕೊಂಡು ಈ ತೋಟನ ಸಾಕ್ಕೊಂಡು ಹೋಗ್ಬೋದು. ತೋಟ ತುಂಬ ಚೆನ್ನಾಗಿದೆ. ಒಂದು ಅಡಿಕೆ ತೋಟಕ್ಕೆ ಏನೆಲ್ಲ ಫೆಸಿಲಿಟೀಸ್ ಬೇಕೋ ಅದೆಲ್ಲ ಫೆಸಿಲಿಟೀಸ್ ಇವ್ರು ಕೊಟ್ಟಿದ್ದಾರೆ. ಒಬ್ಬರು ಲೇಬರ್ನ ಇಟ್ಕೊಂಡು ವಾಟರ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಈ ತೋಟ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ರೆಡ್ ಸಾಯಿಲ್ ಬರುತ್ತೆ. ಈ ಜಮೀನಲ್ಲಿ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ಇದು 2023ರಲ್ಲಿ ಕ್ರಯ ಆಗಿರುವಂಥ ಜಮೀನು. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇದರಲ್ಲಿ ಅಡಿಕೆ ತೋಟ ಪ್ಲಾಂಟೇಶನ್ ಮಾಡಿ 2 ವರ್ಷ ಆಗಿರೋದ್ರಿಂದ ಬೆಳೆ ಬರಲಿಕ್ಕೆ ಅಟ್ಲೀಸ್ಟ್ ನಾವು ಒಂದು 3 ಇಯರ್ಸ್ ಆದರೂ ವೆಯ್ಟ್ ಮಾಡಬೇಕು. ಆಗ ಒಂದು ಒಳ್ಳೆ ಬೆಳೆ ಅಥವಾ ಫಸಲು ಕೊಡಲಿಕ್ಕೆ ಇದು ಶುರು ಮಾಡುತ್ತೆ. ಭೂಮಿ ಚೆನ್ನಾಗಿದೆ. ತೋಟ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೋಗಿರೋ ಗಿಡಗಳನ್ನ ನೀಟಾಗಿ ಹಾಕ್ಕೊಂಡಿದ್ದಾರೆ. ಇನ್ನು ಈ ಜಮೀನಿನ ಬೆಲೆ ಬಂದು 1 ಎಕರೆಗೆ 30 ಲಕ್ಷ ಹೇಳ್ತಿದ್ದಾರೆ. ವ್ಯಾಪಾರಕ್ಕೆ ಕೂತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಒಂದು 25 ಲಕ್ಷದಿಂದ 30 ಲಕ್ಷದ ಮಧ್ಯೆ ಎಷ್ಟಕ್ಕೆ ಬೇಕಾದರೂ ವ್ಯಾಪಾರ ಆಗಬಹುದು. ನಾವು ಡೈರೆಕ್ಟಾಗಿ ಓನರ್ ಹತ್ರ ಕೂತ್ಕೊಂಡಾಗ ಎಷ್ಟು ನೆಗೋಷಿಯಬಲ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ.
ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.